ಕೆಡಿ ಫೌಂಡೇಶನ್ ವತಿಯಿಂದ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಯಿತು. ಬಾಲ್ಕಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವು ಜರುಗಿತು. ಪತ್ರಿಕೆ ಹಾಗೂ ದೃಶ್ಯ ಮಾಧ್ಯಮದಲ್ಲಿ ಸೇವೆ ಸಲ್ಲಿಸುತ್ತಿರುವ ಮಹನೀಯರಿಗೆ ಕೆಡಿ ಫೌಂಡೇಶನ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಕೆಡಿ ಗಣೇಶ್ ಅವರು ವರ್ಷವಿಡೀ ಸಮಾಜಕ್ಕಾಗಿ ಹಗಲಿರುಳು ಸೇವೆ ಸಲ್ಲಿಸಿದ ನಾಗರಿಕರಿಗೆ ಇಂದಿನ ದಿನಮಾನಗಳಲ್ಲಿ ಆಗು ಹೋಗುಗಳ ಬಗ್ಗೆ ಬೆಳಕು ಚೆಲ್ತಾ ತಮ್ಮ ಬದುಕಿನ ಬಂಡಿ ಸಾಕ್ತಿರುವುದು ಅಮೋಘಕಾರಿ. ಬರೀ ವರ್ಷದ ಜುಲೈ ತಿಂಗಳಲ್ಲಿ ಪತ್ರಿಕಾ ದಿನಾಚರಣೆ ಮಾಡಿದರೆ ಸಾಲದು. ಮಾಧ್ಯಮ ಅನ್ನೋದು ಸಮಾಜಕ್ಕೆ ಆಧಾರ ಸ್ತಂಭ. ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಮಾಧ್ಯಮದವರಿಗೆ ಎಲ್ಲ ರೀತಿಯ ಸಹಾಯ ನೀಡುವುದು ಅತಿ ಅಗತ್ಯವಾಗಿದೆ. ಹಾಗೆ ಜಿಲ್ಲಾ ಕೇಂದ್ರದಲ್ಲಿ ಪತ್ರಿಕಾ ಭವನದ ಮಾದರಿಯಲ್ಲೇ ಬಾಲ್ಕಿ ಪಟ್ಟಣದಲ್ಲಿ ಕೂಡ ನಿರ್ಮಾಣ ಮಾಡಬೇಕೆಂದು ಇದೇ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡರು. ಕಾರ್ಯಕ್ರಮ ಉದ್ಘಾಟಿಸಿದ ಫೌಂಡೇಶನ್ ಅಧ್ಯಕ್ಷರಾದ ಅಂಜಲಿ, ಕೆಡಿ ಗಣೇಶ್, ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಜಯರಾಜ್ ದಾಬಶೆಟ್ಟಿ, ಫೌಂಡೇಶನ್ ಕಾರ್ಯದರ್ಶಿಗಳಾದ ಕೆಡಿ ಗಣೇಶ್, ಉಪಾಧ್ಯಕ್ಷರಾದ ರಂಜಿತ್ ಮಾಳಚಾಪುರೆ, ಮಾಣಿಕಾ ಮಾಳಚಾಪುರೆ ಹಾಗೂ ತಾಲೂಕಿನ ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಪ್ರತಿನಿಧಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸುಪ್ರಭಾತ ನ್ಯೂಸ್ ಬಾಲ್ಕಿ. ಆತ್ಮೀಯರಾದಂಥ ಕೆಡಿ ಗಣೇಶ್ ಅಣ್ಣವರು ಕೆಡಿ ಫೌಂಡೇಶನ್ ವತಿಯಿಂದ ನಮ್ಮೆಲ್ಲರಿಗೆ ಎಲೆಕ್ಷನ್ ಮುಂಚೆ ಇದ್ರು, ಇನ್ನೂ 1 ವರ್ಷ 2 ವರ್ಷ ಎಲೆಕ್ಷನ್ ಅಂದ್ರೆ ಎಲ್ಲ ಪಕ್ಷದವರು ನಾ ಪತ್ರಿಕಾ ದಿನಾಚರಣೆ ಮಾಡ್ತೀನಿ, ನೀ ಪತ್ರಿಕಾ ದಿನಾಚರಣೆ, ಸಣ್ಣ ಪುಡಿ ಲೀಡರ್ಗಳೆಲ್ಲ ಬಂದು ಪತ್ರಿಕಾ ದಿನಾಚರಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಈಗ ಎಲೆಕ್ಷನ್ ಎಲ್ಲ ಮುಗ್ದವು, ಯಾವ ಭೀ ಎಲೆಕ್ಷನ್ ಇಲ್ಲ. ಅದಕ್ಕೆ ಯಾರೂ ಇಲ್ಲಿ ಪತ್ರಿಕಾ ದಿನಾಚರಣೆ ಬಗ್ಗೆ ಹೆಸರೇ ಎತ್ತಿಲ್ಲ. ಆದ್ರೂ ಇವರು ಮೊದಲಿಂದನೂ ಸಮಾಜ ಸೇವಕರು ಮಾಡಿ ತೋರಿಸ್ಕೊಂಬಲ್ಲ ಕೆಡಿ ಗಣೇಶ್ ಅವರು. ಯಾಕಂದ್ರೆ ಅವರು ಈ ಕೆಡಿ ಫೌಂಡೇಶನ್ ವತಿಯಿಂದ ಕೊರೋನಾ ಟೈಮಲ್ಲಿ ಸಾಕಷ್ಟು ಹಳ್ಳಿಗಳಲ್ಲೆಲ್ಲ ಆಹಾರ ಧಾನ್ಯ. ನಾನು ಭಾಳ ಸಣ್ಣಾಗಿದ್ದೀನಿ, ನಾ ಯಾವುದೋ ಅಧಿಕಾರಿ ಇಲ್ಲ, ನಾನು ಹಂಗೆ ಅಧಿಕಾರದಾಗಿದ್ದರೆ ಯಾರೋ ಮಾಡೋದು ಚಲೋ ಇರ್ತದ. ಪೈಲೆ ದೊಡ್ಡವ್ರು ಯಾರೋ ಮಾಡೋದು ಹೆಂಗಸರು, ಸಣ್ಣವ್ರು ಮಾಡೋದು ಚಲೋ ಅನ್ಸ್ತು ಅಂತಂದ್ರೆ ಇಲ್ಲ ನಾನು ಮಾಡೋದು ಚಲೋ ಅದ. ದೊಡ್ಡವ್ರು ಮಾಡಲು ಹೆಂಗಾಯ್ತು ಅವ್ರಿಗೆ 15 ನಿಮಿಷ ಅಂದಾಗ 5 ಸೆಕೆಂಡ್ದಾಗ ಒಂದು ಶಾರ್ಟ್ ಟೈಮ್ ಸರ್. ನಮ್ಮೆಲ್ಲರಿಗೆ ಏನು ಅಷ್ಟು ವ್ಯಸ್ತ ಆದರೂ ಕೂಡ ಈಗ ಮುಂಚೆನೆ ನಾ ಕ್ಷಮೆ ಕೇಳ್ತೀನಿ. ನಿಜವಾಗ್ಲೂ ಅದು ಹೆಂಗ ಬಾರ್ಡರ್ ಮೇಲೆ ನಮ್ಮ ಸೈನಿಕರಿಗೆ ಕೆಲಸ ಆಯ್ತು, ಇನ್ನರ್ ಬಾರ್ಡರ್ ಅಂದಾಗ ನಮ್ಮ ಪತ್ರಕರ್ತವ್ರದ್ದು ಕೆಲಸ. ಯಾಕಂದ್ರೆ ಬಾರ್ಡರ್ ಮೇಲೆ ದೇಶದ ರಕ್ಷಣೆ ಮಾಡ್ತಾರ, ದೇಶದ ಒಳಗಡೆ ಬಾರ್ಡರ್ ಒಳಗಡೆ ಹೋಗಿ ನಾವು ಈ ದೇಶದ ರಕ್ಷಣೆ ಮಾಡ್ತೀವಿ. ಯಾಕಂದ್ರೆ ಏನು ಸತ್ಯವಂಶ ಬಂದಾಗ ಯಾರಿಗೆ ಅದ್ರಾಗ ಇಂಥವು ಸತ್ಯವಂಶ ಬರೀತ್ರಿ, ಅದು ನಿಜವಾಗ್ಲೂ ತಮ್ಮ ಒಂದು ಹೆಮ್ಮೆ ವಿಷಯ. ಯಾಕಂದ್ರೆ ಅಧಿಕಾರಿ ಇರ್ಬೋದು, ಯಾರ ಮಾಫಿಯಾ